ಡ್ಯಾನ್ಸ್ ಡ್ಯಾನ್ಸ್ विक्रम महाराज की विक्रम महाराज की महाराज की
ಪೂಜಿಸಬೇಕಾಗಿದೆ. ಅವನ ಪ್ರಾಣ ಮಾತ್ರದಿಂದಲೇ ನಷ್ಟವಾಗುವುದು. ನವಗ್ರಹಗಳು ಅವನ ಆಜ್ಞೆಯನ್ನು ಪಾಲಿಸುವರು. ಆದ್ದರಿಂದ ಮನೆ ಸೇರಿತು ಅವನನ್ನೇ ಪೂಜಿಸತಕ್ಕದ್ದು. ಪಂಡಿತರೇ, ಅವರಿಗೂ ನಾನು ನಮಸ್ಕರಿಸುವೆ. ಸಕಲ ಗ್ರಹಗಳಲ್ಲಿ ಚಂದ್ರನೇ ಪೂಜೆಗೆ ಯೋಗ್ಯ. ಅವನು ಕೈಲಾಸವನ್ನು ಆಶ್ರಯಿಸಿರುವುದರಿಂದ ಷೋಡ ಸಕಲಯುಕ್ತನಾಗಿ ಅವನ ಮಸ್ತಕದ ಮೇಲೆ ಶೋಭಿಸುವ ಅಮೃತ ಋಷಿಯನ್ನು ಮಾಡಿ ದೇವತೆಗಳನ್ನು ತೃಪ್ತಿಪಡಿಸುವನು. ಸಕಲ ವನೌಷಧಿಗಳು ಇವನ ಕೇಳಕಗೊಳ್ಳೋದರಿಂದ ಗುಣಕಾರಿಗಳ ಇವನು ಯಾರನ್ನೂ ಪೀಡಿಸುವವನು. ಸಕಲ ಸೌಖ್ಯಪ್ರದನು. ಆದ್ದರಿಂದ ಇವರೇ ಶ್ರೇಷ್ಠನು, ಇವರನ್ನೇ ಪೂಜಿಸತಕ್ಕದ್ದು. ಪಂಡಿತರೇ, ಅವರಿಗೂ ನಾನು ವಂದಿಸುವೆ. ಇವರನ್ನು ಗರ್ವದಿಂದ ಪೂಜಿಸದಿದ್ದರೆ ಉಗ್ರ ಸ್ವರೂಪವನ್ನು ಧರಿಸಿ ಅವರ ಸಂತತಿ ಸಂಪತ್ತುಗಳನ್ನೆಲ್ಲ ನಷ್ಟಪಡಿಸಿ ಪ್ರಾಣಹಾನಿ ಮಾಡುವುದು. ಇವನು ಸಂಪತ್ತಿಗೆ ಅಧಿಪತಿ. ಇವರು ಸುಲ್ತಾನಕ್ಕೆ ಬಂದಾಗಿ ಮಣ್ಣು ಹಿಡಿದರೂ ಸಿದ್ಧವಾಗುವುದು. ಇವರನ್ನೇ ಪೂಜಿಸುತ್ತಿದ್ದರು. ಪಂಡಿತರೇ, ಅವರಿಗೂ ನಾನು ನಮಸ್ಕರಿಸುವೆ. ನೃಪಸಾರ್ವಭೌಮನೇ, ನವಗ್ರಹಗಳಲ್ಲಿ ಇವನೇ ಶಿರೋಮಣಿ. ಇವನ ಆರಾಧನೆಯಿಂದ ವಿಘ್ನಗಳು ದೂರಾಗುವು. ಇವನ ಕೃಪೆಯಿಂದ ಜನರು ಐಶ್ವರ್ಯಯುಕ್ತರಾಗುವರು. ಬುಧನು ಉತ್ತಮವಾಗಿದ್ದಾಗ ಎಲ್ಲ ಕಾರ್ಯಗಳು ಕೈಗೂಡಿ ಬರುವು. ಇವನು ಯಾರಿಗೂ ಕೇಳು ಮಾಡತಕ್ಕವನಲ್ಲ, ಸಂಸಾರ ತಾಪವನ್ನು ದೂರ ಮಾಡುವನು. ಆದ್ದರಿಂದ ಇವನೇ ಶ್ರೇಷ್ಠನು, ಇವನನ್ನೇ ಪೂಜಿಸತಕ್ಕದ್ದು. ಪಂಡಿತರೇ, ಅವರಿಗೂ ನಾನು ವಂದಿಸುವೆ. ರಾಜಕಂಠೀಯವ ಬೃಹಸ್ಪತಿಯು ಸಕಲ ಗ್ರಹಗಳಲ್ಲಿ ಬಹಳ ಹೆಚ್ಚಿನವನು. ಅವನು ಎಲ್ಲ ದೇವತೆಗಳಿಗೂ ಎನಿಸಿಕೊಳ್ಳುವನು. ಅವನ ಜ್ಞಾನಕ್ಕೆ ಪರಿಮಿತಿ ಇಲ್ಲ. ಕರ್ಮಗಳನ್ನೆಲ್ಲ ನಾಶಪಡಿಸಿ ಬಲಸಾಗರದಿಂದ ಹಾಳು ಮಾಡುವುದು. ಧಾರಿಕರ ತತ್ವಗಳು ಅವನ ಪ್ರಾಣ ಮಾತ್ರದಿಂದಲೇ ನಷ್ಟವಾಗುವುದು. ನವಗ್ರಹಗಳು ಅವನ ಆಜ್ಞೆಯನ್ನು ಮನ್ನಿಸುವರು. ಅವನು ಜ್ಞಾನ ಭಾಂಡಾರನು. ಅವನ ಯೋಗ್ಯತೆಗೆ ಅನ್ಯರು ಸರಿಯಾಗಲಾರರು. ಅವನನ್ನು ಭಜಿಸಿದರೆ ಸಕಲ ಗ್ರಹಗಳು ಸಂತುಷ್ಟರಾಗುವರು. ಪ್ರತ್ಯಕ್ಷ ಕೈಲಾಸನಾಥನು ಸಹ ಇತರರನ್ನು ಭಜಿಸುವನು. ಅಂದ ಮೇಲೆ ಇತರರ ಪಾಡಿಗೆ ಸಕಲರ ಭಕ್ತಿಯಿಂದ ಅವನನ್ನೇ ಭಜಿಸತಕ್ಕದ್ದು. ಅವರಿಗೂ ನಾನು ವಂದಿಸುವೆ. ರಾಜ್ಯೋತ್ತಮ ಶುಕ್ರನೇನ ಸಾಮಾನ್ಯ ಗ್ರಹರಲ್ಲ. ಇವರು ಸಕಲ ಶಾಸ್ತ್ರ ವಿಚಾರಗಳು ಅಮೃತ ಸಂಜೀವಿನಿ ಮಂತ್ರದಿಂದ ದಾನವರಿಗೆ ಬಹಳ ಉಪಕಾರ ಮಾಡಿ ದೈತ್ಯನೇ ಗುರುವೆನಿಸಿಕೊಳ್ಳುವರು. ಇವರ ಭಯವು ತ್ರಿಗುಣದಲ್ಲಿ ಮಿಗಿಲಾದದ್ದು. ಇವರ ತೇಜ ಪುಣ್ಯವಾದ ಶರೀರಗಳು ಅರ್ಚಕರ ಆದಿ ವ್ಯಾಧಿಗಳನ್ನು ನಷ್ಟಪಡಿಸಿ ಅವರ ಅಭಿಷ್ಟಗಳನ್ನು ಪೂರ್ಣ ಮಾಡುವರು. ಇವರು ನವಗ್ರಹಗಳಲ್ಲಿ ಅಗ್ರೇಶ್ವರನೆಂದು ಪುರಾಣಾಂತರಗಳಲ್ಲಿ ಇವರ ಮಹಿಮೆಯು ವರ್ಣಿಸಲ್ಪಟ್ಟಿದೆ. ಆದ್ದರಿಂದ ಇವನೇ ಶ್ರೇಷ್ಠನು, ಇವರನ್ನೇ ಪೂಜಿಸಬೇಕಾದ. ಬಾಪು, ಬಾಪು, ಪಂಡಿತೋತ್ತಮರೇ, ಯೋಗ್ಯ ವಿದ್ವಾಂಸರು ಹೇಳಿದರು. ಈ ವಚನದ ರಹಸ್ಯವನ್ನು ಪ್ರಹಾಸಿಸಿದ ನನ್ನ ಕರ್ಣಜಾತಕಗಳು ತೃಪ್ತಿಯನ್ನು ಹೊಂದಿದವು.
ರಾಜ ಇವರನ್ನೆಲ್ಲ ಏನು ಮಾಡಲಿ? ಇವರನ್ನೆಲ್ಲ ಮಿಗಿಲಾಗಿ ನಾನು ಆ ಚರಿತ್ರಾಗಿ ಅವರನ್ನೆಲ್ಲ ಇಟ್ಟು ಅವರಿಗೂ ತಲುಪವೇ ಇರುವುದು. ಅವರು ಯಾರ ಮೇಲೆ ಅನುಗ್ರಹ ಮಾಡುವನು ಅವರಿಗೆ ಎಲ್ಲ ಮಾರ್ಗಗಳು ಸುಲಭವಾಗುವುದು. ಅವನ ಪ್ರತಾಪವು ಇತರ ಗೃಹಗಳ ಮೇಲೆ ಮತ್ತು ಅಡ್ಡ ದಿಕ್ಪಾಲಕರ ಮೇಲೆಯೂ ನಡೆಯುವುದು. ಇವರ ದೃಷ್ಟಿ ಯಾರ ಮೇಲೆ ಬೀಳುವುದು? ಅವರ ದುಃಖಕ್ಕೆ ಎಲೆಯಿಲ್ಲ. ಇವನು ಜನ್ಮಕ್ಕೆ ಬಂದ ಕೂಡಲೇ ಇವರ ದೃಷ್ಟಿಯು ಇವರ ತಂದೆ ಮೇಲೆ ಬಿತ್ತು. ಆಕೆ ಸರ್ವಾಂಗಕ್ಕೆ ದುಃಖಲೋಕವಾಯಿತು. ಸಾರಥಿಯು ಹೆಳವನಾದನು, ರಥಾಶಗಳು ಕುರುಡಾದವು. ಎಷ್ಟು ಉಪಾಯ ಮಾಡಿದರೂ ಲೆಕ್ಕವಾಗಲಿಲ್ಲ. ಯಾವಾಕೆ ಸಿದ್ದೇಶ್ವರನ ದೃಷ್ಟಿ ದೂರ ಆಯಿತು ಆಕೆ ಮೂವರಿಗೆ ಕ್ಷೇಮವಾಯಿತು. ಆದ್ದರಿಂದ ಅವನೇ ಶ್ರೇಷ್ಠನು, ಅವನನ್ನೇ ಪೂಜಿಸತಕ್ಕದ್ದು. ಸಹಿ ಸಹಿ ಇಂತಹ ಸುಪುತ್ರನಿರಬೇಕು. ತಂದೆಯನ್ನು ಎಲ್ಲಾ ರೀತಿಯಿಂದ ಭಂಗಪಡಿಸುವ ಮಗನು ಹುಟ್ಟುವುದಕ್ಕಿಂತ ಹುಟ್ಟದಿದ್ದರೆ ಏನಾಗುತ್ತಿತ್ತು? ಜನ್ಮಕ್ಕೆ ಬಂದ ಕೂಡಲೇ ತಂದೆಗೆ ಈ ರೀತಿ ಭಂಗಪಡಿಸುವ ಮಗನು ಮಗನೇ ಆಜ್ಞೆ. ಸಭೆಯಲ್ಲಿ ನನ್ನನ್ನು ಜಯಿಸಿದೆಯಾ? ನಿನ್ನ ಗತಿ ಏನಾಗುವುದೋ ನೋಡಿಕೊ. ಬುದ್ಧಿಯನ್ನು ಭವಿಷ್ಯ ಮಾಡಿ ಅನೇಕ ವಿಧದ ಕಷ್ಟಗಳನ್ನು ಕೊಟ್ಟು ಕಾಡುವನ್ನು ನವಗ್ರಹಗಳಲ್ಲಿ ಅಗ್ರಸ್ಥಾನವನ್ನು ಪಡೆದಿರುವಂತಹ ಶನಿ ಮಹಾರಾಯಣಿ, ಈ ನಿನ್ನ ದರ್ಶನದಿಂದ ನಾನು ಧನ್ಯನಾದೆನು. ನೀನು ಎಷ್ಟು ಪರಿಯಿಂದ ಕಾಣಿದರೂ ನಾನು ಹೆದರತಕ್ಕವನಲ್ಲ, ಆದರೆ ಎಷ್ಟು ಮಾತ್ರ